ಇವಳು ಶ್ಯಾಡೋ ಅಂತ, ಇವಳು ರಶ್ಮಿ. ಸರ್ ಯಾವ ಹೂವು ಕೀಳೋದಿಲ್ಲ ಸರ್ ನಾನು. ಯಾಕೆ ಕೀಳಲ್ಲ ಅಂದರೆ ಇದು 1982-83 ಗಾಡಿ ಸರ್. ಇದು ಇದೇ ಜ್ಞಾನಪೀಠ. ಟಾಯ್ಲೆಟ್ ಇದು. ಒಂದು ಬೆಕ್ಕು ಅಡ್ಡ ಹೋಯ್ತಾ ಸರ್, ಅದು ನಮ್ಗೆ ಅಪಶಕುನ ಅಲ್ಲ. ಅದು ಹೆಂಗೆ ಅಂದರೆ ನಮ್ಮಿಂದ ಅದಕ್ಕೊಂದು ಆಹಾರ ಮಿಸ್ ಆಯಿತು ಅಂತ ಅರ್ಥ. ನೀರಲ್ಲಿ ಬೆಳೀತಕ್ಕಂಥ ಗಿಡಗಳು ಸರ್ ಇದೆಲ್ಲ. ಇದು ಇನ್ನೂ ಒಂದು ಆಶ್ಚರ್ಯ ತೋರಿಸ್ತೀನಿ ಸರ್, ನೋಡಿ ಸರ್. ನಮಸ್ಕಾರ ಸರ್, ನಮಸ್ಕಾರ. ನೀವು ಬಂದಿದ್ದು ಭಾರಿ ಸಂತೋಷ ಆಯಿತು. ಸೊ ನಿಮಗೆಲ್ಲ ಧನ್ಯವಾದ. ಅಷ್ಟು ದೂರದಿಂದ ಇಲ್ಲಿ ತನಕ ಬಂದಿದ್ದೀರಾ. ಬನ್ನಿ ಸರ್, ಒಳಗಡೆ ಹೋಗೋಣ. ಸರ್ ಇದು ನೋಡಿ ಸರ್, ಈ ಸೈಟ್ ಇದೆಯಲ್ಲ ಸರ್, ಇದು ನನಗೆ ಹೇಗೆ ಅಂದರೆ ಹೀಗೆ 40 ಬರುತ್ತೆ. ಅದು ತೊಗೊಂಡ್ರೆ 100/120 ಬರುತ್ತೆ. ಈ 120ಲಿ ನಾನು 100/120ಲಿ ಇಲ್ಲೆಲ್ಲ ಗಿಡಗಳು ಹಾಕ್ಕೊಂಡಿದ್ದೀನಿ ಸರ್. ನನಗೆ ಗಿಡಗಳಂದರೆ ಪ್ರಾಣ ಸರ್. ನೋಡಿ ಸರ್, ಯಾವ ಹೂವು ಕೀಳೋದಿಲ್ಲ ಸರ್ ನಾನು. ಯಾಕೆ ಕೀಳಲ್ಲ ಅಂದರೆ ಅದ್ರ ಮಕರಂದ ಹೀರೋಕ್ಕೆ ಪಕ್ಷಿಗಳು ಬರುತ್ತೆ ಸರ್, ಅದಕ್ಕೋಸ್ಕರ ನಾನು ಬಿಟ್ಕೊಂಡಿದ್ದೀನಿ ಸರ್. ನೆಕ್ಸ್ಟ್ ನೋಡಿ ಸರ್, ಯಾರ್ಯಾರ್ದು ಮನೇಲಿ ಬಾಟ್ ಬಿಸಾಕಿರ್ತಾರೆ ಸರ್, ಅದನ್ನು ತಂದು ಗಿಡಗಳು ಹಾಕ್ಕೊಂಡಿದ್ದೀನಿ ಸರ್. ಇನ್ನೂ ಒಂದು ಆಶ್ಚರ್ಯ ತೋರಿಸ್ತೀನಿ ಸರ್, ನೋಡಿ ಸರ್. ಯಾರ್ಯಾರು ನಮ್ಮ ಅಂಗಡಿಗಳಲ್ಲಿ ಈ ಕಮೋಡ್ಗಳು ಒಡೆದೋಗಿರುತ್ತೆ ಸರ್, ಆ ಕಮೋಡ್ಗಳನ್ನ ಬಿಸಾಕ್ತಾರೆ ಸರ್. ಅದನ್ನು ಬಿಸಾಕಿದಾಗೆ ನಾನೇನು ಮಾಡಿದ್ದೀನಿ, ತಂದುಬಿಟ್ಟು ಅದರಲ್ಲಿ ಗಿಡಗಳು ಹಾಕಿದ್ದೀನಿ ಸರ್. ಸರ್ ನೋಡಿ, ನಮ್ಮ ರಘುಲಾಲ್ ಈ ಮೆಡಿಕಲ್ ಸ್ಟೋರ್ ಇದೆಯಲ್ಲ ಸರ್, ಅವರು ಈ ಥರ ಫೆನ್ಸಿಂಗ್ನ ನನಗಿಂತ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಎಲ್ಲ ಒಂದು ಗಿಡಗಳಿಗೂ ಪೋಷಣೆ ಮಾಡಿ ಗಿಡಗಳನ್ನ ನಡೆಸಿ ಸಾವಿರಾರು ಗಿಡಗಳನ್ನ ನಡೆಸಿದ್ದಾರೆ ಸರ್. ಅವ್ರಿಗೂ ಒಳ್ಳೇದಾಗಲಿ ಸರ್. ಸರ್ ಇಲ್ಲಿ ಒಳಗಡೆ ಬಂದು ಎಂಟ್ರಿ ಆಗಿದ ತಕ್ಷಣ ಸರ್ ಕಾಡಲ್ಲಿ ಪ್ರವೇಶ ಮಾಡ್ದಂಗೆ ಇದೆಯಲ್ಲ ಸರ್. ಇಷ್ಟೊಂದು ಪರಿಸರ ಪ್ರಾಣಿಗಳ ಮೇಲೆ ಪ್ರೀತಿ ಯಾಕೆ ಸರ್? ನನಗೆ ಚಿಕ್ಕಂದಿನ ಪ್ರಾಣಿಗಳಿಂದ ಇಷ್ಟ ಸರ್. ನಾನು ಲವ್ ಬರ್ಡ್ಸ್ ಹಾಕುವಾಗ 1 kg ನವಣೆ 30 ಪೈಸೆ ಆಯಿತು ಸರ್. ಇವತ್ತು 60 ರೂಪಾಯಿ ಆಗಿದೆ ಸರ್. ಇದೆಲ್ಲ ನೋಡಿ ಸರ್, ಗಿಡಗಳು ಸರ್, ನೀರಲ್ಲಿ ಬೆಳೀತಕ್ಕಂಥ ಗಿಡಗಳು ಸರ್ ಇದೆಲ್ಲ. ಇದು ಅವನು ಬೈರ ಅಂತ ಸರ್. ಇವನು ಯಾವುದೋ ಮಗು ಊಟ ಹಾಕಕ್ಕೆ ಹೋದಾಗ ಇದ್ರ ಮುಂದೆ ಹೋಗಿದೆ, ಇದು ಕೈ ಕಚ್ಚಿಬಿಟ್ಟಿದೆ ಸರ್. ಬರ. ಇವಳು ಶ್ಯಾಡೋ ಅಂತ, ಇವಳು ರಶ್ಮಿ. ಸ್ಟೋರ್ ಮಾಡ್ಕೊಳತ್ತೆ ನೀವು? ಇದು ಹುಲ್ಲೆಲ್ಲ ಸ್ಟೋರ್ ಮಾಡೋಕ್ಕೆ ಸರ್ ಜಾಗ. ಇದೆಲ್ಲ ಹುಲ್ಲು ಹಸುಗಳಿಗೆ ಬೇಕಲ್ಲ ಸರ್. ಅಷ್ಟೇ ಅಲ್ಲ ಸರ್, ಇಲ್ಲೂ ಹುಲ್ಲೆಲ್ಲ ನೋಡಿ ಸರ್, ಎಷ್ಟು ಸ್ಟಾಕ್ ಮಾಡಿದ್ದೀನಿ ನೋಡಿ ಸರ್. ಎಲ್ಲ ಸ್ಟಾಕ್ ಮಾಡಿ ಇಟ್ಬಿಡ್ತೀನಿ ಸರ್. ಇದು 1982-83 ಗಾಡಿ ಸರ್. ಇದು ಅಷ್ಟೇ. ನನಗೆ ತುಂಬ ರೀಸಸ್ಗೋಸ್ಕರ ಆಗುತ್ತೆ. ಅವಾಗ ನಾನು ಏನು ಮಾಡ್ತೀನಿ, ಬಜಾಜ್ ಸ್ಕೂಟ್ರ್ ತೊಗೊಂಡು ನನ್ನ ಫ್ರೆಂಡ್ ಗ್ಯಾರೇಜ್ಗೆ ಹೋಗ್ತೀನಿ. ಅರ್ಜೆಂಟ್ ರೀಸಸ್ಕೋಬೇಕು ಅನ್ನೋ ರೈಸ ಅಂತೀನಿ. ಹೋಗೋ ಅಲ್ಲಿ ಅಂತಾನೆ. ಹೋಗಿ ಬರುವಾಗ ಎಷ್ಟು ದಿನ ಸ್ಕೂಟ್ರಲ್ಲಿ ಓಡಾಡ್ತೀವಿ, ಒಂದು ಕಾರ್ ತೊಗೋ ಅಂತಾನೆ. ಕಾರ್ ತೊಗೊಳ್ಳೋ ಕೆಪಾಸಿಟಿ ಎಲ್ಲಿದೆ ಮಾರಿ ಅನ್ನಂಗೆ ಅಂತೀನಿ. ಈ ಗಾಡಿ ಸೇಲ್ಗೆ ಕೊಟ್ಬಿಡ್ತೀನಿ ನೋಡು ಅಂತಾನೆ. ಎಷ್ಟು ಅಂದರೆ 24,000 ಹೇಳ್ತಾನೆ. 24,000 ಇಲ್ಲ ಮಾವಿ ಹತ್ರ ಅಷ್ಟೊಂದು ಎಲ್ಲ ದುಡ್ಡು ಎಷ್ಟಿದೆ ಜೋಬರಿ, 500 ರೂಪಾಯಿ ಆಯ್ತು, 500 ರೂಪಾಯಿ ಇಸ್ಕೊಂಡು ತೊಗೊಂಡೋಗು ಅಂತಾನೆ. ಯಾರು ಸರ್ ಕೊಡ್ತಾರೆ? 500 ರೂಪಾಯಿ ಇಸ್ಕೊಂಡು ಗಾಡಿ ಕೊಡ್ತಾನೆ. 22,000ಕ್ಕೆ ಇದಾಗುತ್ತೆ ಸರ್. ಅವ್ನಿಗೆ ಹೆಂಗೆ ತೀರಿಸಿದ್ದೀನಿ ಅಂದರೆ, ಈ ತಿಂಗಳು 500, ಮುಂದಿನ ತಿಂಗಳು 1000, ಅದ್ರ ಮುಂದಿನ ತಿಂಗಳು 2000, ಈ ಥರ ಕೊಟ್ಟು ಈ ಗಾಡಿ ತೊಗೊಂಡ್ರೆ ಇದೇ ಫಸ್ಟ್ ಗಾಡಿ ಸರ್. ಹೌದು ಸರ್. ಗೂಬೆ ಹಾಕಿ ನೋಡಿ ಸರ್, ನೀವೇ ನನಗೆ ಅಪಶಕುನ ಅಂತ ಗೂಬೆ ಹೇಳುತ್ತೆ ಸರ್. ಅದು ಸರ್ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದೀವಿ, ಗೂಬೆ ನೋಡಿದ್ರೆ ಅಪಶಕುನ ಅಂತೆಲ್ಲ ಸುಳ್ಳು ಸರ್. ಯಾವ ಪ್ರಾಣಿಯಿಂದನೂ ನಮ್ಗೆ ಅಪಶಕುನ ಆಗೋಲ್ಲ ಸರ್. ನಮ್ಮ ಮನಸ್ಥಿತಿ ಯಾವ ಥರ ಅದನ್ನು ನೆಗೆಟಿವ್ ಆಗಿ ನೋಡ್ತೀವಿ, ನಮ್ಗೆ ನೆಗೆಟಿವ್ ಆಗುತ್ತೆ ಸರ್. ನೀವು ಪಾಸಿಟಿವ್ ಆಗಿ ನೋಡಿ ಪಾಸಿಟಿವ್ ಆಗುತ್ತೆ. ಅದನ್ನಾಗ ನೀವು ನೆಗೆಟಿವ್ ಆಗಿ ನೋಡ್ತೀರಾ? ಈಗ ಹೌದು, ಅದೇ ಮನುಷ್ಯರಿಗೆ ಹೇಳ್ತಿರೋದು ಅದು. ಸೊ ನಾನು ಹೇಳಿದ್ರೆ ಗೊತ್ತು, ಒಂದು ಬೆಕ್ಕು ಅಡ್ಡ ಹೋಯ್ತಾ ಸರ್, ಅದು ನಮ್ಗೆ ಅಪಶಕುನ ಅಲ್ಲ. ಅದು ಹೆಂಗೆ ಅಂದರೆ ನಮ್ಮಿಂದ ಅದಕ್ಕೊಂದು ಆಹಾರ ಮಿಸ್ ಆಯಿತು ಅಂತ ಅರ್ಥ. ಅದೊಂದು ಇಲಿ ಹೆಗಣ ಹಿಡಿಯೋಕ್ಕೆ ಹೋಗ್ತಿರುತ್ತೆ, ನಾವು ಬ್ರೇಕ್ ಹೊಡೆದ ತಕ್ಷಣ ವಾಪಸ್ ಹೋಗುತ್ತಲ್ಲ ಸರ್, ಅದು ಫುಡ್ ಅದಕ್ಕೆ ಮಿಸ್ ಆಗುತ್ತೆ ಸರ್. ಇದು ನಮ್ಮ ಮನೆ ಸರ್. ಇದು ನೋಡಿ ಸರ್, ನನಗೆ ಭಾರಿ ಗಿಡಗಳು ಒಂದು ಇಷ್ಟ. ಅದಕ್ಕೆ ಮನೆಗೆ ಫುಲ್ ಕ್ರೀಪರ್ ಹಬ್ಬಿಸ್ಬಿಟ್ಟಿದ್ದೀನಿ ಸರ್. ಈ ಥರ ಹಬ್ಬಿಸ್ಬಿಡಿ ಸರ್. ಇದು ಅಷ್ಟೇ ಸರ್, ನನ್ನ ಹಳೆಯ ಮನೆ ಮೈಸೂರಲ್ಲಿ ಮನೆ ಇತ್ತು ಸರ್, ಅಲ್ಲಿ ಮಾಡಿ ಮೇಲೆ ಹಾಕಿದ್ದೆ. ಇದು ನನಗೇನಿದೆ, ಫುಲ್ ಗಿಡಗಳು ಹಬ್ಬಿಡ್ಬೇಕು, ಫುಲ್ ಗ್ರೀನ್ರಿ ಆಗ್ಬಿಡ್ಬೇಕು ಸರ್. ಅದಕ್ಕೆ ಗಿಡ ಹಬ್ಬಿಸ್ತಾ ಇದ್ದೀನಿ. ಬಂದೇ ಕಂದ. ಇದಾದಮೇಲೆ ಪಕ್ಷಿಗಳು ಸರ್. ಇದು ಆಲ್ಬಿನೋ ಕಾಕ್ಟೈಲು, ಇದು ಕಾಕ್ಟೈಲ್ ಫಾನು ಗ್ರೇ ಪರ್ಲು, ಇದ್ರ ಜೊತೆ ಇದು ಆಫ್ರಿಕನ್ ಬಜರಿ ಸರ್. ಇದಾದಮೇಲೆ ಸಣ್ಕನೂರು ಸರ್. ಸಣ್ಕನೂರು ಇಲ್ಲಿ ಪಾರಿವಾಳಗಳು ಸರ್. ಪಾರಿವಾಳಗಳು ನೋಡಿದ್ರಲ್ಲ ಸರ್. ಬಾಕಂದ ಇನ್ನೂ ಇದೆ. ಇದು ಹಸುಗಳು ಸರ್. ಗೋಶಾಲೆ ಹಾಂ ಸರ್. ಇದು ನಮ್ಮ ಮನೆ ಸರ್. ಇದು ನಮ್ಮ ಗೂಡು ಸರ್. ಇದು ನಾವು ವಾಸ ಮಾಡೋಕ್ಕೆ ಸರ್.
ಇನ್ನು ನಮ್ಮ ಗೂಡು ಸರ್ ಒಂದೆರಡು ಅಕ್ವೇರಿಯಮ್ಗಳಿದೆ. ಇಲ್ಲಿಂದ ಜಾವಾಸ್ ಇದೆ. ಜಾವಾಸ್ ಆದಮೇಲೆ ಆಮೇಲೆ ಆಫ್ರಿಕನ್ ಬರ್ಡ್ಸ್. ಆಟೋ ಬಗ್ಗೆ ಒಂದು ಕತೆ ಇದೆಯಲ್ಲ ಸರ್, ನೀವು ಕಾರ್ಪೊರೇಟರ್ದಾಗ ಇದರಲ್ಲೇ ಓಡಾಡ್ತೀವಿ. ಹೌದು ಸರ್, ಇದರಲ್ಲೇ ಓಡಾಡ್ತೀವಿ ಸರ್. ನಾನು ಆಟೋ ಓಡಿಸ್ತಿದ್ದೆ. ನಾನು ಆಟೋ ಡ್ರೈವರ್ ಸರ್. 1989ಇಂದ ನಾನು ಆಟೋ ಚಾಲಕ. ನಾನು ಇವತ್ತು ಎಲ್ಲೇ ಹೇಳ್ಕೊಳ್ಳೋಕ್ಕೂ ಹೆಮ್ಮೆ ಆಗುತ್ತೆ ನಾನು ಆಟೋ ಚಾಲಕ ಅಂತ. ಇವತ್ತು ನನಗೆ 3 ಜನ ಅಮ್ಮಂದರು ಸರ್. ಮೊದಲನೇ ಅಮ್ಮ ನನಗೆ ಜನ್ಮ ಕೊಟ್ಟ ತಾಯಿ, 2ನೇದು ಹೆಸರು ಕೊಟ್ಟಿದ್ದು ಹಾವುಗಳು ಸರ್, 3ನೇದು ಜೀವನ ಕೊಟ್ಟಿದ್ದು ಆಟೋ ಸರ್. ಯಾವತ್ತೇ ಆಗಲಿ ಸರ್, ಅದಕ್ಕೆ ಈ ಆಟೋ 89 ಇಸ್ವಿದು ಯಾರಿಗೂ ಕೊಡೋಕ್ಕೋಗಲ್ಲ. ಇವತ್ತು ಅಷ್ಟೇ ಸುಮ್ಮನೆ ಒಂದು ಕಿಕ್ ಕೊಡೋದು ಸ್ಟಾರ್ಟ್ ಆಗುತ್ತೆ. 90. ರಾಜಕೀಯ ಹೆಂಗಿತ್ತು? ರಾಜಕೀಯ ತುಂಬ ಚೆನ್ನಾಗಿತ್ತು ಸರ್. 2013ಇಂದ 18 ಕಾರ್ಪೊರೇಟರ್ ಆಗಿದೆ. ಇವತ್ತು ಜಯಮ್ಮ ಗೋವಿಂದಗೌಡ ಪಕ್ಕ ಹೋದೆ ಒಂದು ಗಂಡ ಬೇಂಡ ಉದ್ಯಾನ ಅಂತ ಮಾಡಿದ್ದೀನಿ. ಗಿರಿಯಾಸ್ ಪಕ್ಕ ಒಂದು ಚಿಕ್ಕ ರೋಡ್ ಇತ್ತು, ಅದನ್ನ ಅಗಲೀಕರಣ ಮಾಡಿ ದೊಡ್ಡದಾಗಿದೆ. ನಾನು ಮಾಡಿದ್ದಲ್ಲ ಸರ್, ನಾನು ಯಾರು ಮಾಡೋಕ್ಕೆ, ಜನಗಳು ಟ್ಯಾಕ್ಸ್ ಕಟ್ತಾರೆ, ಅವ್ರ ಮಧ್ಯೆ ಬ್ರಿಡ್ಜು, ಕಾರ್ಪೊರೇಷನ್ಗೂ ಜನಕ್ಕೂ ಬ್ರಿಡ್ಜ್ ಅಷ್ಟೇ. ಆ ಟ್ಯಾಕ್ಸ್ ಹಣನ ಯಾವ್ಯಾವ್ದ್ರೂ ಉಪಯೋಗ ಮಾಡ್ಕೋಬೋದು ಅಂತ ಒಂದು ಲೈಬ್ರರಿ ಮಾಡಿದ್ವಿ, ಒಂದು ಹೆಲ್ತ್ ಸೆಂಟರು, ಒಂದು ಅಂಬೇಡ್ಕರ್ ಭವನ, ಒಂದು ವಾಲಿಬಾಲ್ ಇದು, ಒಂದು ಇದಕ್ಕೆ ದೊಡ್ಡ ಫೆನ್ಸಿಂಗು ಪಾರ್ಕಿಗೆ, ಮಕ್ಕಳ ಆಟಿಕೆಗಳು, ಆಮೇಲೆ ವ್ಯಾಯಾಮ ಮಾಡೋಕ್ಕೆ. ಬನ್ನಿ ಸರ್, ಬನ್ನಿ ಸರ್. ಸರ್ ಇದು ನಮ್ಮ ಮನೆ. ವಾಸ್ತು ಪ್ರಕಾರನ ಏನಿಲ್ಲ ಸರ್, ಆ ಥರ ಏನಿಲ್ಲ ಸರ್. ಹಂಗೆ ನೋಡೋಕೆ ಹೋದರೆ 1 2 3 4 5 6 7 ಆಗ್ಬಿಡುತ್ತಲ್ಲ. ಸೂರ್ಯಮುಖಿ ಅಂತ ಬೋರ್ಡ್ ಇದೆ. ಅದು ಸೂರ್ಯನ ಮಕ ಇದೆಯಲ್ಲ ಸರ್, ಸೂರ್ಯನ ಕಡೆ ಮಕ ಇದೆಯಲ್ಲ ಸರ್, ಅದಕ್ಕೆ ಸರ್. ಸರ್ ಮನೆಯಲ್ಲಿ ಡಿಫ್ರೆಂಟ್ ಆಗಿ ಕನ್ಸ್ಟ್ರಕ್ಷನ್ ಆಗಿದೆಯಲ್ಲ ಸರ್, ನನಗೆ ಆಸೆ ಇದ್ದಿದ್ದು ಹೀಗೆ ಸರ್. ನೋಡಿ, ಎಲ್ಲ ಇಟ್ಕಿಗೂ ಡಿಫ್ರೆಂಟ್ ಪೇಂಟ್ ಹೊಡ್ಸಿದ್ದೀನಿ. ಲೈಫೇ ಕಲರ್ಫುಲ್ ಆಗಿರ್ಬೇಕು ಸರ್. ಸರ್ ಇದು ಒಂದು ಹಾಲು, ಇದು ಟಾಪ್ ಇಲ್ವಲ್ಲ ಸರ್? ಹೆಂಚು ಇಷ್ಟೇ, ಜಾಸ್ತಿ ಹೆಂಚು. ಇದು ಅಡುಗೆ ಮನೆ. ಇದು ಅಡುಗೆ, ಎಸ್ ಸರ್, ಅಡುಗೆ ಮನೆ. ಇದು ಹಾಲು, ಇದು 3 ರೂಮು. ಆಯಿತಾ? ಅದು ನನ್ನ ಮಗಳು ಮದುವೆ ಆದಾಗ ಎಲ್ಲ ಸುಮ್ಮನೆ ರೂಮಿಗೆ ನುಗ್ತಾಯಿದ್ರು. ಅದಕ್ಕೆ ಅವ್ರವ್ರದ್ದೇ ರೂಮ್ ಅಂತ ಮಾಡಿದಾಗ ಯಾರು ಬೇರೆಯವ್ರು ಹೋಗಲ್ವಲ್ಲ, ಅದಕ್ಕೆ ಹಾಕ್ಬಿಟ್ರದು ಸರ್. ಬಚ್ಚಲ್ ಮನೆ ಆಯ್ತಮ್ಮ, ಇದು ಬಚ್ಚಲ್ ಮನೆ. ಹಾಂ ಬನ್ನಿ, ಈಗ ಇದೆ ಹೇಳೋದಿಲ್ಲ. ಇದೆ ಜ್ಞಾನಪೀಠ. ಟಾಯ್ಲೆಟ್ ಇದು. ನಿಮಗೆಲ್ಲ ಜ್ಞಾನ ಸಿಗೋದೇ ಇಲ್ಲಿ ಸರ್. ಯೋಚನೆ ಮಾಡೋದಲ್ಲ ಸರ್. ಯಾಕೆಂದರೆ ನಿಮ್ಗೆ ಏನೇ ಹೊಸ ವಿಷಯ ಹೊಳಿಬೇಕು ಅಂದ್ರೂ ಅಲ್ಲೇ ಹೊಳೆಯೋದು ಸರ್. ಯಾಕೆಂದ್ರೆ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ವಲ್ಲ ಸರ್, ಅದಕ್ಕೆ ಸರ್. ಇಲ್ಲ ಸರ್, ಅವನಿಗೆ ಖುಷಿಯಾಗಿ ಮಾಡಿರೋದು ಸರ್. ಯಾಕೆ ನಾನು ಒತ್ತಡ ಯಾರಿಗೂ ಮಾಡಲ್ಲ. ಅವನದು ಏನಂದರೆ ಅವ್ನ ಸಿಸ್ಟಮು, ನಮಗೊಂದು ಹುಷಾರಿರಲ್ಲ ಸರ್, ಜ್ವರ ಬಂದಿರುತ್ತೆ. ಅವ್ನು ಚಿಕ್ಕ ಮಗುವಿಂದ ಹಿಡಿತಿದ್ದ, ಜ್ವರ ಬಂದಿರುತ್ತೆ. ಜ್ವರ ಬಂದಾಗ ಒಂದು ಫೋನ್ ಕಾಲ್ ಬರುತ್ತೆ, ಅವ್ನು ಅಟೆಂಡ್ ಮಾಡ್ತಾನೆ. ಏನು ಅಂತ ಕೇಳಿದಾಗ ಈ ಥರ ನಮ್ಮನೆಗೆ ಹಾವು ಬಂದಿದೆ ಅಂತ, ನಮ್ಮ ಅಪ್ಪನ ಹುಷಾರು ನಾನೇ ಬರ್ತೀನಿ ಅಂತ ಹೋಗ್ತಾನೆ, ಅವನೇ ಹಿಡಿತಾನೆ. ಅಲ್ಲಿಂದ ಅವನೇ ಶುರು ಮಾಡ್ಕೊಂಬರ್ತಾನೆ. ಸರ್ ಗೋಶಾಲೆ ಇದೆ ಅಂದರೆ ಅದಕ್ಕೆ ಏನಾದರೂ ಸಹಾಯ ಮಾಡೋರಿಗೆ ಏನಾದರೂ ಹೇಳ್ಬೋದಾ? ಸರ್ ಏನಿಲ್ಲ ಸರ್, ನಿಮ್ಮದೇನೋ ಬರ್ತ್ಡೇ ಆದರೆ, ಆ್ಯನಿವರ್ಸರಿ ಆದರೆ, ನಿಮ್ಮ ಮನೇಲಿ ಯಾರ್ದು ಹಿರಿಯರು ಕಾರ್ಯ ಆದರೆ, ಜೊತೆಗೆ ಮಕ್ಕಳಿಗೆ ಏನೇನೋ ಬರ್ತ್ಡೇ ಅದು ಇದು ಮಾಡ್ತೀರಾ, ಆ ಥರ ಇದ್ದರೆ ನಮ್ಮ ಗೋಶಾಲೆ KRS ಮುಖ್ಯ ರಸ್ತೆ, ಪಂಪ್ ಹೌಸ್ ಇಂದ ಮೈಸೂರಿಗೆ ಹೋಗೋ ಕಡೆ ಆಂಜನೇಯನ ದೇವಸ್ಥಾನ ಇದೆ, ಅದು ಹಿಂಭಾಗ ಇದೆ. ಶ್ರೀ ಶಿವದತ್ತ ಸಾಯಿ ಮಂದಿರ ಹಾಗೂ ಶ್ರೀ ಶಿವದತ್ತ ಸಾಯಿ ಗೋಶಾಲೆ ಅಂತ. ಇದಕ್ಕೆ ಹಿಂಡಿ ಕೊಡ್ಬೋದು, ಬೂಸ ಕೊಡ್ಬೋದು, ಹುಲ್ಲು ಕೊಡ್ಬೋದು, ಬೆಲ್ಲ, ಬಾಳೆಹಣ್ಣು, ಉಪ್ಪು ಕೊಡ್ಬೋದು. ನಾಯಿಗಳಿಗೆ ಇಷ್ಟಪಡೋರು ಪೆಡಿಗ್ರಿ ಕೊಡ್ಬೋದು, ಬಿಸ್ಕೆಟ್ಗಳು ಕೊಡ್ಬೋದು, ಏನು ಬೇಕನ್ನ ಕೊಡ್ಬೋದು. ನೀವೇ ಕೊಡಬೇಕು ಅನ್ಸಿ ನನ್ನ ಮೊಬೈಲ್ ನಂಬರ್ 9980557797. ಇದಕ್ಕೆ ಕರೆ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಯಾವುದೇ ಊರಲ್ಲಿ ಹಾವು ಕಾಣಿಸಿದ್ರು ಕೂಡ ಅಲ್ಲಿ ಯಾರೂ ಸಿಕ್ಕಲಿಲ್ಲ ಅಂದರೆ ನನಗೊಂದು ಕರೆ ಮಾಡಿದೆ, ಅಲ್ಲಿ ಯಾರಿದ್ದಾರೆ ಅವ್ರನ್ನ ಹುಡುಕಿ, ಅವ್ರು ಇದ್ದರೆ, ಆ ಊರಲ್ಲಿ ಹಾವಿನ ಸಂರಕ್ಷಕರು ಇದ್ದರೆ ಖಂಡಿತ ಅವ್ರನ್ನ ಕಳಿಸ್ಕೊಡ್ತೀನಿ.